ವೆಯ್ಟ್ ಲಾಸ್ ಜರ್ನಿಯಲ್ಲಿ ಶ್ರಮ ಜಾಸ್ತಿ ಹಾಕಿದರೂ ಕೂಡ ಅಂದರೆ ಎಕ್ಸಸೈಸ್ ಜಾಸ್ತಿ ಮಾಡಿದರೂ ಕೂಡ ನಿಮ್ಮ ಫುಡ್ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್. ರೇಷೋ ಅಲ್ಲಿ ಹೇಳೋದಾದರೆ 70% ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದು ನಿಮ್ಮ ಫುಡ್, ಇನ್ನು 30% ಎಕ್ಸಸೈಸ್. ನಮಸ್ಕಾರ ಎಲ್ಲರಿಗೂ, ನಾನು ನಿಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ 75 ದಿನದ ವೆಯ್ಟ್ ಲಾಸ್ ಜರ್ನಿಯ 46ನೇ ದಿನದ ಅಪ್ಡೇಟ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನನ್ನ ಚಾಲೆಂಜ್ ಪ್ರಕಾರ ಇವತ್ತು 45 ನಿಮಿಷದ ಎಕ್ಸಸೈಸ್ ಮಾಡ್ಕೊಂಡಿದ್ದೀನಿ, ಹಾಗೆ 45 ನಿಮಿಷದ ವಾಕ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಆ ದಿನದೆಲ್ಲ ಎಕ್ಸಸೈಸ್ಗಳು ಕಂಪ್ಲೀಟ್ ಮಾಡ್ಕೊಂಡಿದ್ದು, ವಾಕು ಕಂಪ್ಲೀಟ್ ಮಾಡ್ಕೊಂಡಿದ್ದು, ಫುಡ್ಡಲ್ಲಿ ನಾನೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ನನಗೆ ವೆಯ್ಟ್ ಲಾಸಲ್ಲಿ ಏನೂ ರಿಸಲ್ಟ್ ಸಿಕ್ಕೋದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸು. ಈವನ್ ಬೆಳಗ್ಗೆಯಿಂದ ನಾನು ಡಯಟಲ್ಲಿದ್ದು, ರಾತ್ರಿ ಮೀಲ್ ನನಗೆ ತುಂಬ ಇಂಪಾರ್ಟೆಂಟು. ರಾತ್ರಿಯಲ್ಲಿ ನಾನೇನಾದರೂ ಜಾಸ್ತಿ ಕ್ವಾಂಟಿಟಿ ಜಂಕ್ ಫುಡ್ಡು ಅಥವಾ ಹೆವಿ ಏನಾದರೂ ತಿಂದೆ ಅಂದರೆ ನನಗೇನೂ ರಿಸಲ್ಟ್ ಸಿಕ್ಕೋದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ಅದಕ್ಕಾಗಿ ನಾನು ಏನು ತಿಂತಾ ಇದ್ದೀನಿ ಅನ್ನೋ ಡೀಟೇಲ್ನ ನಾನು ಯಾವಾಗಲೂ ಪೋಸ್ಟ್ ಮಾಡ್ತೀನಿ. ನಾನು 45ನೇ ದಿನ ಪಡ್ಡು, ಚಟ್ನಿ ಮತ್ತು ಆ್ಯಪಲ್ ತಿಂದಿದ್ದೆ. 46ನೇ ದಿನ ಪುಳಿಯೋಗರೆ ಮತ್ತು ಒಂದು ಆ್ಯಪಲ್ ತಿಂದಿದ್ದೆ ಮಾರ್ನಿಂಗ್. ಮಧ್ಯಾಹ್ನಕ್ಕೆ ಕಿಚಡಿ ಹಾಗೆ ತುಂಬ ವೆಜ್ ಸಾಲಡ್, ಅದಂತೂ ಇನ್ಕ್ಲೂಡ್ ಇದ್ದೇ ಇರುತ್ತೆ, ಅದರಲ್ಲೇನು ಚೇಂಜಸ್ ಇಲ್ಲ. ಮಧ್ಯಾಹ್ನ ಮತ್ತು ರಾತ್ರಿ ನಾನು ತಗೊಳ್ತೀನಿ. ನೆಕ್ಸ್ಟ್ ಡೇ ಅಂದರೆ 46ನೇ ದಿನ ಮಧ್ಯಾಹ್ನ ಫಿಶ್ ಕರಿ ಮತ್ತು ಸ್ವಲ್ಪ ರೈಸ್, ಹಾಗೆ ನಟ್ಸು. ಇದು ಒಂದೊಂದು ಸಲ ಮಿಸ್ ಆಗುತ್ತೆ, ಒಂದೊಂದು ಸಲ ನೆನಪಾದಾಗ ತಿಂತೀನಿ. ರಾತ್ರಿ ಊಟಕ್ಕೆ 2 ದಿನ ಕೂಡ ನಾನು ಕಿಚಡಿನೇ ತಿಂದಿದ್ದೀನಿ. ಸೊ ಇದಿಷ್ಟು ಆಗಿತ್ತು 46ನೇ ದಿನದ ಅಪ್ಡೇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.